ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 7-8 ಗೋಡಂಬಿ, ಈರುಳ್ಳಿ, 1 ಸ್ಪೂನು ಅಚ್ಚ ಖಾರದ ಪುಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಇದು ಖಾರ ಇರಲ್ಲ, ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪ್ಯಾನ್ ಇಟ್ಟಿದ್ದೀನಿ. ಇದು ಗೀ ರೋಸ್ಟ್ ಆಗಿರೋದ್ರಿಂದ ಇದಕ್ಕೆ ತುಪ್ಪನೇ ಹಾಕಬೇಕು. 1 ಸ್ಪೂನು ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಕಾಯಬೇಕು ಸ್ವಲ್ಪ. ಅದು ಕಾಯೋಷ್ಟರಲ್ಲಿ ಈ ಗೋಡಂಬಿನ ನಾನು ರುಬ್ಕೊಂಬರ್ತೀನಿ. ಕಾದಿದೆ, ಹಾಕ್ತಾಯಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು 1/4 ಪೀಸ್ ಚಿಕನ್ ಇದೆ. ಇದನ್ನು ಅಷ್ಟೇ 5 ನಿಮಿಷ ಚೆನ್ನಾಗಿ ಹುರಿಬೇಕು. ನೋಡಿ, ಗೋಡಂಬಿ ರುಬ್ಕೊಂಡಿದ್ದೀನಿ. 1 ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಏನಿರಲ್ಲ. ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕೋಬೋದು. ಇದು ಕಲರ್ ಇರುತ್ತೆ ಅಷ್ಟೇ, ತುಂಬ ಖಾರ ಇರಲ್ಲ. ಇದನ್ನು 1-2 ನಿಮಿಷ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಗೋಡಂಬಿ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಇದು 10 ನಿಮಿಷ ಆದರೆ ಸಾಕು. ದಿಢೀರಂತ ಮಾಡ್ಬೋದು. ಯಾರಾದರೂ ಸಡನ್ನಾಗಿ ಬಂದಾಗ ಮನೆಯಲ್ಲಿರೋ ಪದಾರ್ಥದಲ್ಲೇ ಹಾಕಿ ಮಾಡ್ಬೋದು. ಇದು ಕೆಲವೇ ಪದಾರ್ಥ ಅಷ್ಟೇ. ಮುಚ್ತಾ ಇದ್ದೀನಿ. ನೋಡಿ, ಆಗಿದೆ. ಮೇಲೆಲ್ಲ ತುಪ್ಪ ಬಿಟ್ಟಿದೆ. ಹದವಾಗಿ ಬೆಂದಿದೆ. ನೋಡಿ, ಕಟ್ಟಾಗ್ಬಿಡ್ತಾ ಇದೆ. ನೋಡಿ, ಬಾಯಲ್ಲಿ ನೀರೂರಿಸುವ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.